ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡದ ಒಂದು ಹೊಸ ಯೂಟ್ಯೂಬರ್. ನಾನು ನಿಮ್ಮೆಲ್ಲರಿಗಾಗಿ ಕರ್ನಾಟಕ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ V4.3.3ಗೆ ಕರ್ನಾಟಕ ಟ್ರಾಫಿಕ್ ಮೋಡ್ನ ತಂದಿದ್ದೀನಿ. ಹೇಗಿದೆ ಎಲ್ಲ ಪೂರ್ತಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾರು ಸ್ಕಿಪ್ ಮಾಡಬೇಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಇನ್ನು ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋನ ಶುರು ಮಾಡೋಣ ಗೆಳೆಯರೆ. ಇನ್ನು ನೋಡ್ತಾ ಇರ್ಬೋದು ನೀವು, ಕರ್ನಾಟಕ ಟ್ರಾಫಿಕ್ ಮೋಡ್ನ ಆ್ಯಡ್ ಮಾಡಿಕೊಂಡ್ರೆ ಯಾವೆಲ್ಲ ಬಸ್ಗಳೆಲ್ಲ ಬರುತ್ತೆ, ಫುಲ್ ಗೇಮೆಲ್ಲ ಹೆಂಗೆ ಚೇಂಜ್ ಆಗುತ್ತೆ ಎಲ್ಲ ಇದೆ ವಿಡಿಯೋದಲ್ಲಿ. ನೋಡ್ತಿರಲ್ಲ ರೋಡೆಲ್ಲ ಹೆಂಗೆ ಚೇಂಜ್ ಆಗಿದೆ, ಬಸ್ಗಳೆಲ್ಲ ಯಾವ ರೀತಿ ಇದೆ ಅಂತ ನೋಡ್ತಿರಲ್ಲ. ಒಂದು ಆ್ಯಂಬುಲೆನ್ಸ್ ಬಂತು, ಆ್ಯಂಬುಲೆನ್ಸ್ ಬೇರೆ ಇದೆ, ಇಲ್ಲೊಂದು ಆ್ಯಂಬುಲೆನ್ಸ್ ನೋಡ್ತಾ ಇದ್ರಲ್ಲ ಆ್ಯಂಬುಲೆನ್ಸ್ ಹೇಗಿದೆ ಅಂತ. ಪಕ್ಕದಲ್ಲಿ ಅದ್ರ ಹಿಂದೆ ಒಂದು ಕಾರ್ ಇದೆ ನೋಡ್ತಿರಲ್ಲ. ಇದು ಕಾರ್ ಈ ಕಾರ್ ಹೆಸರು ಯಾರಿಗೂ ಗೊತ್ತಿರೋ ಕಮೆಂಟ್ ಮಾಡಿ. ನೋಡ್ತಿರಲ್ಲ ಅದ್ರ ಹಿಂದೆ ಒಂದು ಟಿ ಗಾಡಿ ಇದೆ, ಬೆಂಕಿ ಟಿ ಗಾಡಿ ಅನ್ಬೋದು. ಅದ್ರ ಹಿಂದೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ವಾಯುವ್ಯ ಕರ್ನಾಟಕ ಸಾರಿಗೆನೂ ಆ್ಯಡ್ ಮಾಡಿದ್ದಾರೆ ಈ ಒಂದು ಟ್ರಾಫಿಕ್ ಮೋಡ್ನಲ್ಲಿ. ನೋಡ್ತಿರಲ್ಲ ವಾಯುವ್ಯ ಕರ್ನಾಟಕ ಟ್ರಾಫಿಕ್ ಮೋಡು ಆ್ಯಡ್ ಆಗಿದೆ. ನೋಡ್ತಿರಲ್ಲ ವಾಯುವ್ಯ ಕರ್ನಾಟಕ ಬಸ್ಸನ್ನು ಆ್ಯಡ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಬಸ್ಗಳೆಲ್ಲ ಇದೆ ಅವೆಲ್ಲ ಬಸ್ಗಳು ಆ್ಯಡ್ ಆಗಿದೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಒಂದು ಟ್ರಾಫಿಕ್ ಮೋಡ್ನ ಎಲ್ಲರೂ ಹಾಕ್ಕೊಳ್ಳಿ. ನೋಡ್ತಿರಲ್ಲ ಯಾವ ರೀತಿ ಇದೆ ನಮ್ಮ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ. ನೋಡ್ತಿರಲ್ಲ ಈಗ ಒಂದು ಲಾರಿ ಹೋಯ್ತು ಯಾವುದೋ ಚಿಕ್ಕದು. ಈ ಲಾರಿ ಹೆಸರು ಯಾರಿಗಾರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೋಡ್ತಿರಲ್ಲ ಯಾವ ರೀತಿ ಇದೆ ಅಂತ. ಈ ಕಡೆ ಒಂದು ಲಾರಿ, ಆ ಕಡೆ ಒಂದು ವಾಯುವ್ಯ ಕರ್ನಾಟಕ ಸಾರಿಗೆ, ಎರಡೂ ಜೊತೆಯಲ್ಲಿದೆ. ನೋಡ್ಬೋದು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ವೀಡಿಯೋನ. ನೋಡ್ತಾ ಇರ್ಬೋದು ಗೇಮ್ ನೀವು ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕೊಂಡ್ರೆ ಯಾವ ರೀತಿ ಎಲ್ಲ ಚೇಂಜ್ ಆಗುತ್ತೆ. ಗೀರನ್ಸ್ ಎಲ್ಲ ಚೇಂಜ್ ಆಗುತ್ತೆ, ಇಂಜಿನ್ ಸೌಂಡು ಚೇಂಜ್ ಆಗುತ್ತೆ, ರೋಡ್ ಟೆಕ್ಸ್ಚರ್ಸು ಎಲ್ಲ ಚೇಂಜ್ ಆಗುತ್ತೆ, ಗೇಮೇ ಫುಲ್ ಚೇಂಜ್ ಆಗುತ್ತೆ ಗೆಳೆಯರು. ನೋಡ್ತಿರ್ಬೋದು ಇಲ್ಲೊಂದು ಇಂಡಿಯನ್ ಆಯಿಲ್ ಗಾಡಿ ಕಾಣಿಸ್ತಿದೆ. ಇಂಡಿಯನ್ ಆಯಿಲ್ ಅದು ಕೂಡ ರಿಯಲ್ ಲೈಫಲ್ಲಿ ಇರುವಂಥ ಗಾಡಿಯಾಗಿದೆ. ನೋಡ್ತಿರಲ್ಲ ಇಂಡಿಯನ್ ಆಯಿಲ್ ಅಂತ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮೇಲ್ಗಡೆ ಮೈಸೂರು, ಮಂಡ್ಯ, ಬೆಂಗಳೂರು ಅಂತ ಹಾಕಿದ್ದಾರೆ. ನೋಡ್ತಿರಲ್ಲ ಪಕ್ಕದಲ್ಲೇ ಒಂದು ಇಂಡಿಯನ್ ಆಯಿಲ್ ಗಾಡಿ ಇದೆ, ಟ್ಯಾಂಕರು, ಆಯಿಲ್ ಟ್ಯಾಂಕರ್ ಆಗಿರುತ್ತೆ ಅದು. ನೋಡ್ತಿರ್ಬೋದು ಪಕ್ಕದಲ್ಲೇ ಒಂದು ಗಾಡಿ ಬಂತು, ಓಮಿನಿಯೋ ಏನೋದು. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು. ನೋಡ್ತಾರಲ್ಲ ಅದರಿಂದ ಒಂದು ಗಾಡಿ, ಪಲ್ಲಕ್ಕಿ ಬಸ್ಸು ಎಲ್ಲ ಆ್ಯಡ್ ಮಾಡಿದ್ದಾರೆ. ನೋಡ್ತಿರಲ್ಲ ಈಶಾನ್ಯ ಕರ್ನಾಟಕ ಸಾರಿಗೆನೂ ಬಂದಿದೆ. ನೋಡ್ತಾ ಇರ್ಬೋದು ಬ್ಲೂ ಕಲರ್ ಈಶಾನ್ಯ ಕರ್ನಾಟಕ ಸಾರಿಗೆ. ಇನ್ನು ಅಂಬಾರಿ ಉತ್ಸವ ಬಸ್ಸು ನೋಡ್ತಾ ಇರಲ್ಲ, ಅಂಬಾರಿ ಉತ್ಸವ ಬಸ್ಸನ್ನು ಬಂದಿದೆ. ಇನ್ನು ನೀವು ಈ ಟ್ರಾಫಿಕ್ ಮೋಡ್ನ ಹಾಕೊಂಡ್ರೆ ಎಲ್ಲ ರೀತಿಯ ಬಸ್ಗಳು ಬರುತ್ತೆ. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ಟ್ರಾಫಿಕ್ ಮೋಡ್ನ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಗೋದಿಲ್ಲ. ನೋಡ್ತಾ ಇರ್ಬೋದು ಇನ್ನು ಯಾವ್ಯಾವ ರೀತಿ ಎಲ್ಲ ಬಸ್ಗಳಿದೆ, ಎಲ್ಲ ಚೆನ್ನಾಗಿದೆ. ನಾನು ಸ್ವಲ್ಪ ಮಾತ್ರ ತೋರಿಸ್ತೀನಿ, ಜಾಸ್ತಿ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗಬಾರ್ದು ಅಂದ್ಬಿಟ್ಟು. ನೋಡ್ತಿರ್ಬೋದು ಇದಿಷ್ಟು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿರುವಂಥ ಎಕ್ಸ್ಟ್ರಾ ಬಸ್ಗಳಿಲ್ಲಿ. ಲಾರಿ ಬೇರೆ ಒಂದು ಹೋಗ್ತಾ ಇದೆ. ಇದಿಷ್ಟು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿರುವಂತಹ ಬಸ್ಗಳಾಗಿದೆ. ನೋಡ್ತಾ ಇರ್ಬೋದು ಗೆಳೆಯರೆ ಯಾವ ರೀತಿ ಇದೆ ಅಂತ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡ್ತಿರ್ಬೋದು ಇಲ್ಲಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಇನ್ನು ಈಗ ಬನ್ನಿ ವೀಡಿಯೋನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಒಂದು ಚಾನಲ್ನಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ವೀಡಿಯೋ ಲಿಂಕ್ನ ನೀವು ಓಪನ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ. ನೋಡ್ತಿರ್ಬೋದು KBC ಕನ್ನೂರ್ ಅಫಿಷಿಯಲ್ ಅವ್ರದ್ದಾಗಿದೆ. ಈಗ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮತ್ತೆ ಮೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಟಾ OBB ಅಂತ ಇದೆ, ಮತ್ತು ಬಸ್ APK ಅಂತ ಇದೆ, ಮತ್ತು ಕೆಳಗಡೆ ಬಸ್ ಮ್ಯಾಪ್ ಡೌನ್ಲೋಡ್ APK ಅಂತ ಇದೆ. ನಿಮಗೆ ಮ್ಯಾಪ್ ಬೇಕಿದ್ರೆ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಸ್ ಸೀಡ್ ಅಂತ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನನಗೇನು ಮ್ಯಾಪ್ ಏನು ಬೇಕಾಗಿಲ್ಲ, ನಾನು ಮಾಮೂಲಿ ನಾರ್ಮಲಾಗಿ ಡೌನ್ಲೋಡ್ ಮಾಡ್ಕೊತೀನಿ. ನೋಡ್ತಿರಲ್ಲ ಬಸ್ ಸೀಡ್ APK ಅಂತ ಇದೆಯಲ್ಲ, ನಾನು ಅದನ್ನು ಡೌನ್ಲೋಡ್ ಮಾಡ್ಕೊತೀನಿ. ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ನೀವು. ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ್ಮೇಲೆ ಅದು ಓಪನ್ ಆಗುತ್ತೆ ಲಿಂಕು. ನೋಡ್ತಿರ್ಬೋದು ಇಲ್ಲಿ ಡಬಲ್ ಟ್ಯಾಪ್ ಅಂತ ಇದೆ ನೋಡಿ, ರಿಪ್ಲೈ ಡಬಲ್ ಟ್ಯಾಪ್ ಅಂತ ಬ್ಲೂ ಕಲರಲ್ಲಿ. ಆ ಬ್ಲೂ ಕಲರ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಬ್ಲ್ಯಾಕ್ ಕಲರ್ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಇರಿ, ಏನು ಮುಟ್ಬೇಡಿ. ಈಗ 10 ಸೆಕೆಂಡ್ ವೆಯ್ಟ್ ಮಾಡಬೇಕು ನೀವೆಲ್ಲರೂ. 10 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಲಿಂಕ್ ಓಪನ್ ಆಗುತ್ತೆ. ಅದಾಗದೇ ಅಲ್ಲಿ ಗಂಟೆ ಮೇಲ್ಗಡೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಅದೇ ಬೇಗ ಓಪನ್ ಆಗೋಗುತ್ತೆ. ನೋಡ್ತಾ ಇರ್ಬೋದು ಬೇಗ ಓಪನ್ ಆಗುತ್ತೆ. ನಂತರನೇ ಮಾಡಿ ನೀವು, ಬೇಗನೆ ಓಪನ್ ಆಗುತ್ತೆ. ಅಲ್ಲಿ ಮಾಡಿ ಮೇಲೆ ಕೆಳಗಡೆ ಎತ್ತಿ ಅಲ್ಲಿ ಇಂಟು ಇದೆಯಲ್ಲ ಅದ್ರ ಮೇಲೆ ಒಂದು 2 ಸತಿ ಕ್ಲಿಕ್ ಮಾಡಿ. ಅದೇ ಲಿಂಕ್ ಓಪನ್ ಆಗೋಗುತ್ತೆ ಆಟೋಮೆಟಿಕ್ಲಿ. ಆ್ಯಡ್ಸ್ ಎಲ್ಲ ಹೊಂಟೋಗುತ್ತೆ.
ನೋಡ್ತಾ ಇರ್ಬೋದು ಹೊಂಟೋಯ್ತು. ಈಗ ಡಬಲ್ ಟ್ಯಾಪ್ ಟು ಕಂಟಿನ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಇಲ್ಲಿ ಪ್ಲೀಸ್ ವೆಯ್ಟ್ ಅಂತಿದೆ, ವೆಯ್ಟ್ ಮಾಡಬೇಕಾಗುತ್ತೆ. ಆ ವೆಯ್ಟ್ ಮಾಡಾದ್ಮೇಲೆ ಮತ್ತೆ ಡಬಲ್ ಟ್ಯಾಪ್ ಕಂಟಿನ್ಯೂ ಅಂತ ಬರುತ್ತೆ. ನೋಡ್ತಿರ್ಬೋದು ಡಬಲ್ ಟ್ಯಾಪ್ ಕಂಟಿನ್ಯೂ ಅಂತ ಬರುತ್ತೆ. ಆ ಡಬಲ್ ಟ್ಯಾಪ್ ಕಂಟಿನ್ಯೂ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಇರಿ, ಏನು ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಲೋಡ್ ಆಗಬೇಕು. ಲೋಡ್ ಆದಮೇಲೆ ಮತ್ತೆ ಇಲ್ಲಿ 20 ಸೆಕೆಂಡ್ ವೆಯ್ಟ್ ಮಾಡಬೇಕು. 20 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಅದು ಲಿಂಕ್ ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಲಿಂಕ್ ಓಪನ್ ಆಗುತ್ತೆ. 20 ಸೆಕೆಂಡ್ ವೆಯ್ಟ್ ಮಾಡಬೇಕು ನೀವು. ಇನ್ನೂ 20 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಅದು ಲಿಂಕ್ ಓಪನ್ ಆಗುತ್ತೆ. ಯಾರು ಟೆನ್ಷನ್ ತೊಗೊಳಂಗಿಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ ಲಿಂಕ್ ಓಪನ್ ಆಗೋದು. ನೋ ಟೆನ್ಷನ್, ಓನ್ಲಿ 20 ಸೆಕೆಂಡ್ ಅಷ್ಟೇ ವೆಯ್ಟ್ ಮಾಡಬೇಕಾಗಿರೋದು ನೀವು. 20 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಆಟೋಮೆಟಿಕ್ಲಿ ಲಿಂಕ್ ಅದೇ ಓಪನ್ ಆಗೋಗುತ್ತೆ. ನೋಡ್ತಾ ಇರ್ಬೋದು ಗೆಳೆಯರೆ, ಲಿಂಕ್ ಓಪನ್ ಆಯಿತು, ಕಂಟಿನ್ಯೂ ಅಂತ ಬರುತ್ತೆ. ಅಲ್ಲಿ ಗಂಟ ನೀವು ಓಪನ್ ಆಗೋ ಗಂಟ ಸುಮ್ಮನೆ ಇರಬೇಕು. ನೋಡ್ತಿರ್ಬೋದು ಕಂಟಿನ್ಯೂ ಅಂತ ಬರುತ್ತೆ. ಈಗ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಮೇಲ್ಗಡೆ ಹೋಗಿ ಮೇಲ್ಗಡೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ನೋಡಿ, ಬ್ಲೂ ಕಲರ್. ಆ ಬ್ಲೂ ಕಲರ್ ಕಂಟಿನ್ಯೂ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಮತ್ತು ಇಲ್ಲಿ 5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೆಳೆಯರೆ. 5 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಪ್ಲೀಸ್ ವೆಯ್ಟ್ ಅಂತ ಕೇಳ್ತಿದೆ 5 ಸೆಕೆಂಡು. ಈಗ ಗೆಟ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿದ್ರೆ ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ ಶೇರ್ ಮೋಡ್ಸ್ ವೆಬ್ಸೈಟಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಬೇಕು. 6 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ನೋಡ್ತಿರ್ಬೋದು ಈಗ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತು. ಈ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಡೌನ್ಲೋಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಇಲ್ಲೇ ಡೌನ್ಲೋಡ್ ಕೇಳುತ್ತೆ. ನೋಡ್ತಿರಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಇದೆ. 334.48 MB ಪೂರ್ತಿ ಡೌನ್ಲೋಡ್ ಆಗಬೇಕು. ಪೂರ್ತಿ ಡೌನ್ಲೋಡ್ ಆಗೋ ಗಂಟ ನೀವೇನು ಮಾಡೋಂಗಿಲ್ಲ, ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಜಾಸ್ತಿನೂ ಆಗೋಂಗಿಲ್ಲ ಡೌನ್ಲೋಡು, ಕಡಿಮೆನೂ ಹೋಗಿಲ್ಲ. ಕರೆಕ್ಟಾಗಿ 334.48 MBನೇ ಆಗಿರಬೇಕು ಗೆಳೆಯರೆ ಡೌನ್ಲೋಡು. ಹೇಳ್ತೀನಿ ಮತ್ತೆ ಹೇಳ್ತಿದ್ದೀನಿ, ಕರೆಕ್ಟಾಗಿ ಡೌನ್ಲೋಡ್ ಆಗಬೇಕು. ಅದು 334.8 MB ಅಷ್ಟೇ ಡೌನ್ಲೋಡ್ ಆಗಬೇಕು. ಅದಕ್ಕಿಂತ ಜಾಸ್ತಿ ಏನೂ ಹೋಗಿಲ್ಲ, ಕಡಿಮೆನೂ ಹೋಗಿಲ್ಲ. ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಿದೆ ನಂದು. ಪೂರ್ತಿ ಡೌನ್ಲೋಡ್ ಮಾಡ್ಕೊಬೇಕು. ನೀವು ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಸ್ವಲ್ಪ ಲೇಟ್ ಆಗುತ್ತೆ ಡೌನ್ಲೋಡ್ ಆಗೋದು. ನೋಡ್ತಿರಲ್ಲ ಡೌನ್ಲೋಡ್ ಆಯಿತು ನಂದು, ಡೌನ್ಲೋಡ್ ಆಗೋಯ್ತು. ನೋಡ್ತಿರ್ಬೋದು ಹಾಗೆ ಹೋಯ್ತು ಡೌನ್ಲೋಡ್. ಈಗ ಡೌನ್ಲೋಡ್ ಆದಮೇಲೆ ನಿಮ್ಮ ಒಂದು ಝೆಡ್ ಅಚೀವರ್ ಆ್ಯಪ್ನ ಓಪನ್ ಮಾಡಿ. ಗ್ರೀನ್ ಕಲರ್ ಕಾಣಿಸ್ತಿದಿಲ್ಲ ಝೆಡ್ ಅಚೀವರ್ ಆ್ಯಪ್, ಅದೇ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ. ಈಗ ಅದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಆಗೋ ಗಂಟೆ ವೆಯ್ಟ್ ಮಾಡಬೇಕು. ಅದು ಡೌನ್ಲೋಡ್ ಮಾಡಿಕೊಂಡು ಅದು ಓಪನ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಫೋಟೋ ಅಂತ ಇದನ್ನು ಡೌನ್ಲೋಡ್ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇದು OBBನೂ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಬರೀ APK ಅಷ್ಟೇ ಡೌನ್ಲೋಡ್ ಮಾಡ್ಕೊಂಡಿರೋದು. ನೀವು OBBನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 100% ಅದು ಎಕ್ಸ್ಟ್ರಾಕ್ಟ್ ಆಗೋ ಗಂಟೆ ನೀವು ಕಾಯಬೇಕು. ಮತ್ತು ನೀವು OBBನೂ ಡೌನ್ಲೋಡ್ ಮಾಡ್ಕೊಬೇಕು. ಬರೀ ಒಂದು APK ಮಾತ್ರ ಡೌನ್ಲೋಡ್ ಮಾಡ್ಕೊಂಡ್ರೆ ಆಗೋಲ್ಲ. ಅಲ್ಲಿ ಮೇಲ್ಗಡೆ ಫಸ್ಟ್ ಲಿಂಕ್ ಇತ್ತಲ್ಲ, ಆ ಫಸ್ಟ್ ಲಿಂಕ್ನ ಒತ್ತಿ ನೀವು OBBನ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ನಾನು ಎಲ್ಲ ಒಟ್ಟಿಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ವೀಡಿಯೋ ಲೆಂತ್ ಆಗುತ್ತೆ ಅಂತ ತೋರಿಸಿಲ್ಲ. ಈಗ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲೂ ಲೋಡ್ ಆಗಬೇಕು. ಸ್ವಲ್ಪ ಇದು ಟೆನ್ಷನ್ ಜಾಸ್ತಿ ಇದೊಂದು ಮಾಡಿದ್ರೆ ವೀಡಿಯೋನ. ನೋಡ್ತಿರ್ಬೋದು ಲೋಡ್ ಆಗ್ತಿದೆ. ಇನ್ಸ್ಟಾಲ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲೇ ಗ್ರೀನ್ ಕಲರ್ ಕೆಳಗಡೆ ಸಣ್ಣದಾಗಿ. ಆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಡೌನ್ಲೋಡ್ ಆಗುತ್ತೆ. ಅದೇನೇ ನೋಡ್ತಿರ್ಬೋದು ಯಾವ ರೀತಿ ಡೌನ್ಲೋಡ್ ಆಗ್ತಿದೆ ಅಂತ. ಪೂರ್ತಿ ಡೌನ್ಲೋಡ್ ಆಗಬೇಕು ಗೆಳೆಯರೆ. ಅದು ಆಮೇಲೆ ಅರ್ಧಂಬರ್ಧಕ್ಕೆ ಕ್ಯಾನ್ಸಲ್ ಕೊಟ್ಬಿಟ್ಟಿರ. ಪೂರ್ತಿ ಡೌನ್ಲೋಡ್ ಆಗೋ ಗಂಟೆ ನೀವು ವೆಯ್ಟ್ ಮಾಡಬೇಕು. ಪೂರ್ತಿ ಡೌನ್ಲೋಡ್ ಆದಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡ್ತಿರಲ್ಲ ಪೂರ್ತಿ ಡೌನ್ಲೋಡ್ ಆಗಬೇಕು. ಅದು ಗೆರೆ ಇದೆಯಲ್ಲ ಗ್ರೀನ್ ಕಲರ್ದು, ಆ ಗೆರೆ ಪೂರ್ತಿ ಕಂಪ್ಲೀಟ್ ಆಗಬೇಕು. ಅಲ್ಲಿ ಗಂಟೆ ನೀವು ವೆಯ್ಟ್ ಮಾಡಿ ಗೆಳೆಯರೆ. ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಡೌನ್ಲೋಡ್ ಆಗೋಗುತ್ತೆ. ಸ್ವಲ್ಪ ಬೇಗ ಡೌನ್ಲೋಡ್ ಆಗುತ್ತೆ ನೆಟ್ವರ್ಕ್ ಇರೋ ಕಡೆ. ನೆಟ್ವರ್ಕ್ ಲೇಟ್ ಇರೋ ಕಡೆ ಸ್ವಲ್ಪ ಲೇಟ್ ಆಗ್ಬೋದು. ನೀವು ಆದಷ್ಟು ಟ್ರೈ ಮಾಡಿ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ ಗೆಳೆಯರೆ. ನೋಡ್ತಿರ್ಬೋದು ಈಗ ಇನ್ಸ್ಟಾಲ್ ಆಯಿತು ನಮ್ಮ ಒಂದು ಇಂಡೋನೇಷ್ಯಾ ಗೇಮ್. ಈಗ ಓಪನ್ ಅಂತ ಇದೆಯಲ್ಲ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಆ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು. ಓಪನ್ ಆದಮೇಲೆ ಅದು ಸ್ಕ್ರೀನ್ ವೈಟ್ ಆಗುತ್ತೆ, ಗೇಮ್ ಓಪನ್ ಆಗೋಲ್ಲ ಅಷ್ಟೇ. ಓಪನ್ ಆಗುತ್ತೆ, ಅದರ ಫುಲ್ ಸ್ಕ್ರೀನೆಲ್ಲ ಫುಲ್ ವೈಟ್ ಆಗುತ್ತೆ. ಇನ್ನು ನೋಡ್ತಿರ್ಬೋದು ಇಲ್ಲಿ ಅಲೋ ಅಂತ ಕೇಳುತ್ತೆ, ಅಲೋ ಅಂತ. ಅಲೋ ಮೇಲೆ ಕ್ಲಿಕ್ ಮಾಡಿ. ಡೆನಿ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಅಲೋನೇ ಕೊಡಿ. ನೋಡ್ತಿರಲ್ಲ ಈ ರೀತಿ ಸ್ಕ್ರೀನ್ ವೈಟ್ ಆಗುತ್ತೆ. ಇದಕ್ಕೆ ನಾವು OBBನ ಆ್ಯಡ್ ಮಾಡಿದ್ರೆ ಸರಿ ಹೋಗುತ್ತೆ ಗೆಳೆಯರೆ. ನಾನು ಹೇಳಿದ್ನಲ್ಲ
ಅಲ್ಲಿ ಆ ವಿಡಿಯೋದಲ್ಲಿ ಲಿಂಕ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗೆಲ್ಲ ಬ್ಯಾಕ್ಗ್ರೌಂಡಿಂದ ಎಲ್ಲ ಕ್ಲಿಯರ್ ಮಾಡಿ ನಿಮ್ಮ ಒಂದು ಈ ಆ್ಯಪ್ಸ್ ಎಲ್ಲ ಮತ್ತೆ ಹೊಸ್ದಾಗಿ ಝೆಡ್ ಅಚೀವರ್ ಆ್ಯಪ್ನ ನೀವು ಓಪನ್ ಮಾಡಬೇಕು. ಝೆಡ್ ಅಚೀವರ್ ಆ್ಯಪ್ನ ನೀವು ಓಪನ್ ಮಾಡಿದ್ರೆ ಹೀಗೆ ಮತ್ತೆ ನೋಡ್ತಿರ್ಬೋದು ಇಲ್ಲಿ. ಮತ್ತೆ ನೀವು ಡೌನ್ಲೋಡ್ ಫೋಟೋನೇ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಫೋಟೋರ ಮೇಲೆ ಓಪನ್ ಮಾಡಬೇಕು. ಆ ಡೌನ್ಲೋಡ್ ಫೋಟೋರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಟಾ ಬಸ್ ಸೀಡ್ V4.3.3 KBC ಕನ್ನೂರು ಅಫಿಷಿಯಲ್ ಜಿಪ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದು ಪೂರ್ತಿ ಎಕ್ಸ್ಟ್ರಾಕ್ಟ್ ಆಗೋ ಗಂಟೆ ನೀವು ವೆಯ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಆದಮೇಲೆ ಫುಲ್ ಕೆಳಗಡೆಗೆ ಬನ್ನಿ, ಅಲ್ಲಿ ಆಗಿರುತ್ತೆ ನೋಡಿ ಒಂದು ಫೋಲ್ಡರ್ ಕ್ರಿಯೇಟ್ ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಟಾ ಬಸ್ ಸೀಡ್ V4.3.3 ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಯ್ನ್ ಅಂತಿದೆ ಅದ್ರ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ. 3 ಸೆಕೆಂಡ್ ಒತ್ತಿಡ್ಕೊಂಡ್ಮೇಲೆ ಕಟ್ ಅಂತಿಲ್ಲ ಕತ್ರೆ ಸಿಂಬಲ್ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಮೇಲ್ಗಡೆ ಕರ್ನಾಟಕ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ್ಯಂಡ್ರಾಯ್ಡ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ OBB ಮೇಲೆ ಕ್ಲಿಕ್ ಮಾಡಿ ಇಲ್ಲಿ com.malya.bus simulator ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ನ ಸಿಂಬಲ್ ಕಾಣಿಸ್ತಿಲ್ಲ, ಪೇಸ್ಟ್ನ ಸಿಂಬಲ್ ಮೇಲೆ ಪೇಸ್ಟ್ ಮಾಡಿದ್ರೆ ಮುಗೀತು, ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಆ್ಯಡ್ ಆಗಿರುತ್ತೆ. ಈಗ ನೀವು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ನೀವು ಓಪನ್ ಮಾಡಬೇಕು ಗೆಳೆಯರೆ. ನೀವು ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ನೋಡ್ತಿರ್ಬೋದು ಈಗ ವೈಟ್ ಸ್ಕ್ರೀನ್ ಆಗುತ್ತೆ, ಪೂರ್ತಿ ಮಾಲಿ ಅಂತ ಬರ್ತಾವೆ ನೋಡಿ. ನಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಓಪನ್ ಆಯಿತು ಗೆಳೆಯರು. ನೋಡ್ತಿರ್ಬೋದು ಈಗ ಆಟೋಮೆಟಿಕ್ಲಿ ಅದೇ ಓಪನ್ ಆಗುತ್ತೆ. ವೆಯ್ಟ್ ಮಾಡಬೇಕು. ಬಗ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಎಲ್ಲನೂ. ನೀವು ಆರಾಮಾಗಿ ಆಡ್ಬೋದು. 3GB 4GB ರ್ಯಾಮ್ ಫೋನ್ ಅವರು. ನೀವು ನೋಡ್ತಿರ್ಬೋದು ಈ ಒಂದು ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಇದಿಷ್ಟು ಗೊತ್ತಾಗುತ್ತೆ. ಕರ್ನಾಟಕ ಟ್ರಾಫಿಕ್ ಮೋಡ್ ಡೌನ್ಲೋಡ್ ಆಗಿದೆಯಲ್ವ ಅಂತ ನೋಡ್ತಿರ್ಬೋದು. ಗ್ಯಾರೇಜ್ ಬೆಂಕಿ ಇದೆ. ಇನ್ನು ನಮ್ಮ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೆಳೆಯರೇ.